ಬರ್ತ್ಡೇ ಸೆಲೆಬ್ರೇಷನ್ ವೇಳೆ ಫೈರಿಂಗ್, ವ್ಯಕ್ತಿಯ ಬಂಧನ, ಸೈಕಲ್ ರವಿ ಕುಳ್ಳ ರಿಜ್ವಾನ್ ಹುಡುಗರ ನಡುವೆ ಮಾರಾಮಾರಿ. ಗಾಳಿ ಆಂಜನೇಯ ದೇವಾಲಯದಲ್ಲಿ ಮತ್ತೊಂದು ಅವ್ಯವಹಾರ ಬೆಳಕಿಗೆ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ, ಸಂಕಷ್ಟದಲ್ಲಿದ್ದ ಕನ್ನಡಿಗರ ರಕ್ಷಣೆ. ಎಲ್ಲಾ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರಸಿದ್ಧ ದೇಗುಲ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವ್ಯವಹಾರ ಬೆಳಕಿಗೆ ಬಂದಿದೆ. ದೇವಾಲಯದಲ್ಲಿ ಹಣವನ್ನು ಎಗರಿಸಲು ಅರ್ಚಕರು ತಂತ್ರ ರೂಪಿಸಿದ್ದಾರೆ. ದೇಗುಲದ ಕೆಲ ಟ್ರಸ್ಟಿಗಳು ಅರ್ಚಕರು ದೇವರ ಹಣಕ್ಕೆ ಕನ್ನ ಹಾಕಿದ್ದಾರೆ. ಹಿಂದೆ ಕಾಣಿಕೆ ಎಣಿಕೆಯ ವೇಳೆ ಹಣ ಕಳ್ಳತನದ ವಿಚಾರ ಬೆಳಕಿಗೆ ಬಂದಿತ್ತು. ಈ ಬೆನ್ನಲ್ಲೇ ಮತ್ತೊಂದು ಅನಾಚಾರ ಬಹಿರಂಗವಾಗಿದೆ. ಹುಂಡಿಯ ಹಣವನ್ನ ಕದಿಯೋದಲ್ಲದೆ ಟೆಕ್ನಾಲಜಿಯನ್ನು ಬಳಸಿ ಭಕ್ತರ ಕಾಣಿಕೆಗೂ ಕೂಡ ಕನ್ನ ಹಾಕಿದ್ದಾರೆ. QR ಕೋಡ್ ಮೂಲಕ ದೇಗುಲಕ್ಕೆ ಸೇರಬೇಕಿದ್ದ ಹಣ ಪೂಜಾರಿಯ ಖಾತೆ ಸೇರ್ತಾ ಇತ್ತು. QR ಕೋಡ್ಗೆ ಅರ್ಚಕ ಶ್ರೀನಿವಾಸ್ ತನ್ನ ವೈಯಕ್ತಿಕ ಖಾತೆಯ ಲಿಂಕ್ ಅನ್ನು ಕೊಟ್ಟಿದ್ದು ಬಹಿರಂಗವಾಗಿದೆ. ಇದರಿಂದ ಸೇವೆಗಳ ಶುಲ್ಕ, ಕಾಣಿಕೆ ರೂಪದ ಹಣ ನೇರವಾಗಿ ಪೂಜಾರಿಯ ಖಾತೆಗೆ ವರ್ಗಾವಣೆ ಆಗ್ತಿತ್ತು. ಈ ಬಗ್ಗೆ ಆರೋಪ ಮಾಡಿ ಬ್ಯಾಟರಾಯನಪುರ ಠಾಣೆಗೆ ಭಕ್ತರಾದ ಮೋಹನ್ PV ದೂರನ್ನ ಕೊಟ್ಟಿದ್ದಾರೆ. ಟ್ರಸ್ಟಿಗಳು, ಪೂಜಾರಿಗಳು ದೇಗುಲದ ಟ್ರಸ್ಟ್ ಆಸ್ತಿಯನ್ನ ದುರುಪಯೋಗ ಮಾಡಿಕೊಳ್ಳುವುದಲ್ಲದೆ ಚಿನ್ನಾಭರಣ, ಬೆಳ್ಳಿ, ಹುಂಡಿ ಹಣ ದುರ್ಬಳಕೆ ಮಾಡಿಕೊಂಡಿರುವುದಾಗಿ ಆರೋಪ ಮಾಡಿದ್ದಾರೆ. ದೂರನ್ನ ಆಧರಿಸಿ ಟ್ರಸ್ಟಿಗಳಾದ DM ಹನುಮಂತಪ್ಪ, BP ನಾಗರಾಜ್ ಅಲಿಯಾಸ್ ಅಶೋಕ್, BV ಶ್ರೀನಿವಾಸ್, ರಾಮಾನುಜ ಭಟ್ಟಾಚಾರ್ಯ, AH ಗೋಪಿನಾಥ್, ಅರ್ಚಕರಾದ BK ರಾಮಾನುಜ ಭಟ್ಟಾಚಾರ್ಯ, ಸುರೇಶ್, ರಾಘವೇಂದ್ರ, ಮಲ್ಲಿಕಾರ್ಜುನ್ ವಿರುದ್ಧ FIR ದಾಖಲಾಗಿದೆ. ದೂರನ್ನ ಆಧರಿಸಿ ಮುಜರಾಯಿ ಇಲಾಖೆ ನೋಟಿಸ್ ಕೊಟ್ಟಿದೆ. ಹಿಜ್ಬುಲ್ಲಾ ಮುಖ್ಯಸ್ಥ ಶೇಖ್ ಹಸನ್ ನಸರಲ್ಲಾ ಹತ್ಯೆಯ ಬಳಿಕ ಸೇಡಿಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇಸ್ರೇಲ್ ಸೇನೆಯ ಈ ಕಾರ್ಯಾಚರಣೆಯಿಂದ ಕೆಂಡಾಮಂಡಲವಾಗಿರುವ ಇರಾನ್ ಇಸ್ರೇಲ್ನತ್ತ 400ಕ್ಕೂ ಅಧಿಕ ಮಿಸೈಲ್ಸ್ಗಳನ್ನು ಏಕಕಾಲಕ್ಕೆ ಉಡಾಯಿಸಿದೆ. 400ಕ್ಕೂ ಅಧಿಕ ಕ್ಷಿಪಣಿಗಳು ತೂರಿ ಬಂದರೂ ಇಸ್ರೇಲ್ನ ಅತ್ಯಾಧುನಿಕ ಐರನ್ ಡೋಮ್ ತಂತ್ರಜ್ಞಾನದ ಮೂಲಕ ಕ್ಷಿಪಣಿಗಳನ್ನು ನಾಶ ಮಾಡಿದೆ. ಮಿಸೈಲ್ಸ್ ಭೂಮಿಗೆ ಬಂದು ಅಪ್ಪಳಿಸುವ ಮುನ್ನ ಅವುಗಳನ್ನು ಆಕಾಶದಲ್ಲಿ ನಾಶ ಮಾಡಿದೆ. ಇಸ್ರೇಲ್ನಲ್ಲಿ ಅಲಾರಂ ಮೊಳಗಿಸಲಾಗ್ತಾ ಇದೆ. ಜನರು ಬಂಕರ್ಗೆ ತೆರಳುವಂತೆ ಸೂಚನೆ ಕೊಡಲಾಗಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಅಮೆರಿಕ ಕೆಂಡುವಾಗಿದ್ದು ಕಠಿಣ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ. ಇರಾನ್ನಿಂದ ಯಾವುದೇ ಬೆದರಿಕೆಗಳನ್ನು ತಡೆಯುವಲ್ಲಿ ಇಸ್ರೇಲ್ಗೆ ಸಹಾಯ ಮಾಡಲು ಅಮೆರಿಕ ಸಿದ್ಧವಾಗಿದೆ ಅಂತ ಹೇಳಿ ಶ್ವೇತಭವನ ತಿಳಿಸಿದೆ. ಇನ್ನು ಇರಾನ್ ಇಸ್ರೇಲ್ ನಡುವಿನ ಯುದ್ಧವನ್ನ ವಿಶ್ವಸಂಸ್ಥೆ ಖಂಡಿಸಿದ್ದು ಕದನ ವಿರಾಮ ಘೋಷಿಸುವಂತೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ದಾಳಿಗೆ ಇರಾನ್ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಖಂಡನೆ ವ್ಯಕ್ತ ಆಗಿದೆ. ಫ್ರಾನ್ಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾದಿಂದ ಖಂಡನೆ ವ್ಯಕ್ತಪಡಿಸಿದೆ. ಇಸ್ರೇಲ್ನ ಭದ್ರತೆಗೆ ತನ್ನ ದೇಶದ ಬದ್ಧತೆಯನ್ನು ತೋರಿಸೋಕೆ ಫ್ರೆಂಚ್ ಪಡೆಗಳನ್ನು ಮಧ್ಯಪ್ರಾಚ್ಯದಲ್ಲಿ ಸಜ್ಜುಗೊಳಿಸಲಾಗಿದೆ ಅಂತ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ. ಇರಾನ್ನ ಕ್ರಮಗಳನ್ನು ಸ್ವೀಕಾರಾರ್ಹವಲ್ಲ. ಎರಡೂ ದೇಶಗಳು ಸಂಯಮದಿಂದ ವರ್ತಿಸಬೇಕು. ಪರಿಸ್ಥಿತಿಯನ್ನು ತಗ್ಗಿಸೋಕೆ ಮತ್ತು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಉಲ್ಬಣಗೊಳಿಸುವುದನ್ನು ತಡೆಯೋಕೆ ಅಮೆರಿಕ ಸಹಕರಿಸಬೇಕು ಅಂತ ಬಯಸ್ತೇವೆ ಅಂತ ಜಪಾನಿನ ಪ್ರಧಾನಿ ಶಿಗೆರು ಇಶಿಬಾ ಹೇಳಿದ್ದಾರೆ. ಇರಾನ್ ನಡೆ ಅಪಾಯಕಾರಿಯಾಗಿದೆ. ಈ ಹಗೆತನ ನಾಗರಿಕರನ್ನ ಅಪಾಯಕ್ಕೆ ತಳ್ಳುತ್ತದೆ ಅಂತ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆಂಟೋನಿ ಆಲ್ಬನೀಸ್ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧವನ್ನ ವಿಶ್ವಸಂಸ್ಥೆ ಖಂಡಿಸಿದೆ. ಕದನ ವಿರಾಮಕ್ಕೆ ಮನವಿ ಮಾಡಿದ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಇಸ್ರೇಲ್ನಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ರಕ್ಷಿಸಲಾಗಿದೆ. ಸ್ವಿಟ್ಜರ್ಲೆಂಡ್ನ ಜ್ಯೂರಿಕ್ನಿಂದ ಬೆಂಗಳೂರಿಗೆ ಬರಬೇಕಾಗಿದ್ದ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆಯಾಗಿ ಪ್ರಯಾಣಿಕರು ಪರದಾಡಿದ್ರು. ದುಬೈನಲ್ಲಿ ಲ್ಯಾಂಡ್ ಆಗಿರುವ ಫ್ಲೈಟ್ನಲ್ಲಿ ಒಟ್ಟು 10 ಮಂದಿ ಕನ್ನಡಿಗರಿದ್ರು. 12 ಗಂಟೆಗಳ ಕಾಲ ಆತಂಕದಲ್ಲಿ ಬದುಕಿದ್ವಿ ಅಂತ ಕನ್ನಡಿಗರು ಹೇಳಿದ್ದಾರೆ. ಈ ನಡುವೆ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಮೂಡ್ತಾ ಇರುವ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಭಾರತೀಯರಿಗೆ ಸಲಹೆ ಕೊಟ್ಟಿದೆ. ಭಾರತೀಯರು ಜಾಗರೂಕತೆಯಿಂದ ಇರಿ, ಅನಗತ್ಯ ಪ್ರಯಾಣವನ್ನು ಮುಂದೂಡಿ, ಸುರಕ್ಷಿತ ಆಶ್ರಯಗಳ ಹತ್ರ ಇರಿ. ರಾಯಭಾರ ಕಚೇರಿಯು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ನಮ್ಮೆಲ್ಲಾ ಪ್ರಜೆಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಇಸ್ರೇಲಿ ಅಧಿಕಾರಿಗಳಿಗೆ ನಿಯಮಿತ ಸಂಪರ್ಕದಲ್ಲಿ ಇದೆ ಅಂತ ಹೇಳಿದೆ. ಇನ್ನು ತೈಲ ಪೂರೈಕೆ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ವಿಶ್ವದಾದ್ಯಂತ ತೈಲ ತಲ್ಲಣ ಮೂಡಿಸಿದೆ. ಇರಾನ್ನ ತೆಹರಾನ್ನಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ಟ್ರಾಫಿಕ್ ಜಾಮ್ ಆಗಿದೆ. ವಿಶ್ವದಾದ್ಯಂತ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತಾ, ದೇಶದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ. ಇರಾನ್ ಮಿಸೈಲ್ಸ್ ಅಟ್ಯಾಕಿಂದ ಫ್ಲೈಟ್ ಬಂದು ನಾವು ದುಬೈಗೆ ಬಂದು ದುಬೈಯಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲ್ಗೆ ಬಂದಿದೆ.